ಹೇ ಚಿಲ್ಡ್ರನ್, ಫಸ್ಟ್ PUC ಕೆಮಿಸ್ಟ್ರಿ ಮಿಡ್ ಟರ್ಮ್ ಎಕ್ಸಾಮ್ 2024ಗೆ ನಡೀತಾ ಇದೆ ಅಕ್ಟೋಬರಲ್ಲಿ. ಅದಕ್ಕೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಸೊ ಮೂರೂದ್ರದ್ದು ಕೂಡ ನಾನು ನಿಮ್ಗೆ ಇವಾಗ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಫಿಸಿಕಲ್ ಆ್ಯಂಡ್ ಅಗೇನ್ ನೀವು ಇಷ್ಟನ್ನು ಓದಿದರೆ ನಾವು ಎಷ್ಟು ಸ್ಕೋರ್ ಮಾಡ್ಬೋದು, 60+ ಸ್ಕೋರ್ ಮಾಡ್ಬೋದಾ ಅಂತಂದರೆ ಇವನ್ ಐ ಡೋಂಟ್ ನೋ, ಬಿಕಾಸ್ ನಾನು ಕ್ವೆಶನ್ ಪೇಪರ್ ತೆಗಿಯಲ್ಲ. ಬಟ್ ಇವಿಷ್ಟನ್ನು ಓದಿದರೆ ನೀವು ಅಟ್ಲೀಸ್ಟ್ ಮಿನಿಮಮ್ ಪಾಸ್ ಆಗ್ತೀರಾ ರೀ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ. ಬಟ್ ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸೇ. ಓಕೆ, ಸೊ ನೀವು ಏನಿಲ್ಲ ಅಂತಂದ್ರೂ 50+ ಆರಾಮಾಗಿ ಸ್ಕೋರ್ ಮಾಡ್ಬೋದು, ಈಸಿಯಾಗಿತ್ತು ಕ್ವೆಶನ್ ಪೇಪರ್ ಅಂತಂದರೆ. ಬಟ್ ನೀವು ಪಾಸ್ ಆಗೋದಕ್ಕಂತೂ ಏನು ಮೋಸ ಆಗಲ್ಲ. ಇವಿಷ್ಟು ಕ್ವೆಶನ್ಸನ್ನು ಓದ್ಕೊಂಡು ಹೋದ್ರಿ ಅಂತಂದರೆ ಆರಾಮಾಗಿ ಆ್ಯಕ್ಚುಲಿ ಇದರಿಂದ 45 to 50 ಮಾರ್ಕ್ಸ್ ನೀವು ತೆಗಿಬಹುದು. ಓಕೆ, ಸೊ MCQ ಏನಾದರೂ ಡಿಫಿಕಲ್ಟ್ ಬಂತು ಅಂತಂದ್ರೂ, ಯಾವುದೋ ಒಂದಿಷ್ಟು ಕ್ವಶನ್ಸ್ ಡಿಫಿಕಲ್ಟ್ ಬಂತು ಅಂತಂದ್ರೂ 45 to 50 ಅಂತೂ ನೀವು ಅಟ್ಲೀಸ್ಟ್ ತೆಗಿಬೋದು. ಕೆಮಿಸ್ಟ್ರಿನಲ್ಲಿ ನಿಮಗೆ ಪಾರ್ಟ್ ಸಿನಲ್ಲಿ 3 ಮಾರ್ಕ್ಸ್ದು 4 ಕ್ವಶನ್ ಕೇಳ್ತಾರೆ. ಔಟ್ ಆಫ್ ವಿಚ್ ನೀವು 2 ಕ್ವಶನ್ಸನ್ನು ಆನ್ಸರ್ ಮಾಡಬೇಕು. ಆ್ಯಂಡ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸು 3 ಕ್ವೆಶನ್ನ ನೀವು ಬರೀಬೇಕಾಗುತ್ತೆ ಔಟ್ ಆಫ್ 6 ಕ್ವೆಶನ್ಸ್. ಆ್ಯಂಡ್ 2 ಮಾರ್ಕ್ಸ್ದು ಪಾರ್ಟ್ ಬಿನಲ್ಲಿ ನೀವು 2 ಕ್ವಶನ್ಸನ್ನು ಅಟೆಂಪ್ಟ್ ಮಾಡಬೇಕಾಗುತ್ತೆ. ಸೊ ಬಟ್ ಅದಕ್ಕೆ ಬರೀ ಫಿಸಿಕಲಿಂದ ಇರಲ್ಲ, ಎಲ್ಲ ಪಾರ್ಟ್ಸಿಂದನೂ ಇರುತ್ತೆ. ಸೊ ಆ್ಯಂಡ್ ಇಲ್ಲಿ ನಾನು ಹಾಕಿರೋವಂಥದ್ದು, ಸೊ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ 2 ಚಾಪ್ಟರ್ಸ್ ಇದೆ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸು, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಸ್ಟ್ರಕ್ಚರ್ ಆಫ್ ಆಟಮ್. ಓಕೆ, ಸೊ 2 ಚಾಪ್ಟರಿಂದಾನು ನಿಮಗೆ ಈಕ್ವಲ್ ವೇಟೇಜ್ ಇದೆ. ಓಕೆ, ಸೊ 2 ಚಾಪ್ಟರಿಂದಾನು ಈಕ್ವಲ್ ವೇಟೇಜ್ ಇದೆ. ಓಕೆ, ಸೊ ನಾನೀಗಾಗಲೇ ನಿಮಗೆ 50+, 60+ ಸ್ಕೋರ್ ಮಾಡುವಂತಹ ಸ್ಟಡಿ ಪ್ಲ್ಯಾನ್ಸನ್ನು ನೋಡಿದ್ರಿ ನೀವು ಅಂತಂದರೆ, ಬ್ಲೂ ಪ್ರಿಂಟು ಅದರಲ್ಲಿ ಹೇಳಿದ್ದೀನಿ. ಸೊ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಚಾಪ್ಟರ್ಗೆ ನೀವು ಫೋಕಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಆ ಚಾಪ್ಟರ್ನ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಇವಾಗ ನೋಡ್ಕೊಳ್ಳಿ. ಸೊ ಮೊದಲಿಗೆ 1, 2 ಅಥವಾ 3 ಮಾರ್ಕ್ಸಲ್ಲಿ ಬರುವಂಥ ಕ್ವೆಶನ್ಸ್. ಲಾಸನ್ನು ಕೇಳ್ತಾರೆ. ಸ್ಟೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಡೆಫಿನೆಟ್ ಪ್ರಪೋರ್ಷನ್, ಮಲ್ಟಿಪಲ್ ಪ್ರಪೋರ್ಷನ್, ಮತ್ತು ಗೇಲ್ ಸೆಕ್ಸ್, ಲಾ ಆಫ್ ಗ್ಯಾಶಿಯಸ್ ವಾಲ್ಯೂಮ್ಸ್, ಅವಗ್ಯಾಡ್ರೋ ಲಾ ಮತ್ತು ಅವಗ್ಯಾಡ್ರೋ ನಂಬರ್ ಕೇಳ್ತಾರೆ. ಆಮೇಲೆ AMU ಅಂತಂದರೆ ಏನು, ಅದರ ವ್ಯಾಲ್ಯೂ ಏನು ಅಂತ ಕೇಳ್ತಾರೆ. ಓಕೆ, ಸೊ ಇದು 1, 2, 3 ಅಂತಂದರೆ ಎಕ್ಸಾಕ್ಟಾಗಿ 1 ಮಾರ್ಕ್, 2 ಮಾರ್ಕ್, 3 ಮಾರ್ಕಲ್ಲೇ ಅಷ್ಟೇ ಅಲ್ಲ, ನಿಮಗೆ ಸ್ಪ್ಲಿಟ್ ಕ್ವೆಶನ್ಸ್ ಕೇಳ್ತಾರೆ ನೋಡಿ, ಹೌದಾ. ಸೊ ನೆಕ್ಸ್ಟ್ ಡೆಫಿನಿಷನ್ಸು ಮತ್ತು ಅದರ ಈಕ್ವೇಷನ್ಸ್ ಅಥವಾ ಅದರ ಫಾರ್ಮುಲಾಗಳನ್ನು ನೀವು ನೋಡ್ಕೊಂಡು ಹೋಗ್ಬೇಕು. ಯಾವುದು ಅಂತಂದರೆ ಮೊಲ್ಯಾರಿಟಿ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಮೊಲ್ಯಾಲಿಟಿ 2 ಮಾರ್ಕ್ಸಲ್ಲಿ ಪ್ರಾಬ್ಲಮ್ ಕೂಡ ಬರುತ್ತೆ ನಿಮ್ಗೆ ಇದ್ರದ್ದು. ಓಕೆ, ಸೊ ಪ್ರಾಬ್ಲಮನ್ನು ಕೂಡ ನಿಮಗೆ ಕೇಳ್ಬೋದು, ನ್ಯೂಮರಿಕಲ್ ಪ್ರಾಬ್ಲಮ್ ಇದರಿಂದ. ಮೋಲ್ ಫ್ರ್ಯಾಕ್ಷನ್, ಆಮೇಲೆ ಎಂಪಿರಿಕಲ್ ಫಾರ್ಮುಲಾ, ಮೊಲೆಕ್ಯುಲರ್ ಫಾರ್ಮುಲಾ ಕಂಡುಹಿಡಿಯೋದಂತೂ ನಿಮಗೆ 3 ಮಾರ್ಕ್ ನ್ಯೂಮರಿಕಲ್ಸಲ್ಲೇ ಬರುತ್ತೆ. ಓಕೆ, ನೆಕ್ಸ್ಟ್ ಪರ್ಸೆಂಟೇಜ್ ಕಾಂಪೋಸಿಷನ್ನ 2 ಮಾರ್ಕ್ಸಲ್ಲಿ ಕೇಳ್ಬೋದು. ನೆಕ್ಸ್ಟ್ ಸೆಲ್ಸಿಯಸ್ಸಿಂದ ಫ್ಯಾರನೈಟ್ ಕನ್ವರ್ಷನ್ನ ಫಾರ್ಮುಲಾ ನೋಡ್ಕೊಂಡು ಹೋಗಿ ಅದರ ರಿಲೇಷನ್ ಏನು ಅಂತ ಕೇಳ್ಬೋದು. ಅಥವಾ ಸೆಲ್ಸಿಯಸ್ಸಲ್ಲಿ ಕೊಟ್ಟು ಇದನ್ನು ಫ್ಯಾರನ್ಹೀಟಿಗೆ ಕನ್ವರ್ಟ್ ಮಾಡಿ ಅಂತ ಕೇಳ್ಬೋದು. ಸೊ ನಿಮಗೆ ಇದಕ್ಕೆ ಫಾರ್ಮುಲಾ ಗೊತ್ತಿರಬೇಕಿರುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಹೋಮೋಜಿನಸ್, ಹೆಟ್ರೋಜಿನಸ್ ಮಿಕ್ಸ್ಚರ್ ಅಂದರೆ ಏನು ಅಂತ ಸಪ್ರೇಟಾಗಿ ಕೇಳ್ಬೋದು, ಅಥವಾ ಅದರ ಡಿಫ್ರೆನ್ಸಸ್ಸನ್ನು ಕೇಳ್ಬೋದು, ಎಕ್ಸಾಂಪಲ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಪ್ಯೂರ್ ಸಬ್ಸ್ಟೆನ್ಸ್ ಮತ್ತು ಮಿಕ್ಸ್ಚರ್ನ ಡಿಫ್ರೆನ್ಸಸ್, ಆಮೇಲೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಅವರೊಂದು ನಂಬರ್ ಕೊಡ್ತಾರೆ. ಓಕೆ, ಸೊ ಸಮಥಿಂಗ್ ಈ ತರಹ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಿದೆ ಅಂತ ನೀವು ಬರಿಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಐಸೋಟೋಪ್ಸ್ ಅಂದ್ರೇನು, ಐಸೋಟೋಪ್ಸ್ ಆಫ್ ಕಾರ್ಬನನ್ನು ಬರೀರಿ ಅಂತ ಕೇಳ್ತಾರೆ. ನೆಕ್ಸ್ಟ್ 4 ಮಾರ್ಕ್ಸಲ್ಲಿ ಕೇಳುವಂಥ ಕ್ವೆಶನ್ಸು, ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಆ್ಯಂಡ್ ಟು ಫೈಂಡ್ ದ ಮೊಲೆಕ್ಯುಲರ್ ಫಾರ್ಮುಲಾ ಆ್ಯಂಡ್ ಎಂಪೆರಿಕಲ್ ಫಾರ್ಮುಲಾ. ಓಕೆ, ಸೊ ನ್ಯೂಮರಿಕಲ್ಸ್ ಥರ ಕೇಳ್ತಾರೆ. ಬಟ್ ನಿಮಗೆ 4 ಮಾರ್ಕ್ಸಿಗೆ ಇರೋದಿಲ್ಲ, ಯಾಕಂದರೆ 3 ಮಾರ್ಕ್ಸಲ್ಲಿ ನಿಮಗೆ ನ್ಯೂಮರಿಕಲ್ ಇರೋದ್ರಿಂದ. ಸೊ 3 ಮಾರ್ಕ್ನ ನ್ಯೂಮರಿಕಲ್ ಇರೋದ್ರಿಂದ ಸೊ ನಿಮಗೆ 3 ಮಾರ್ಕಲ್ಲಿ ಈ ಒಂದು ಎಂಪೆರಿಕಲ್ ಫಾರ್ಮುಲಾ ಮತ್ತು ಮೊಲೆಕ್ಯುಲರ್ ಫಾರ್ಮುಲಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಟಮ್ ಚಾಪ್ಟರ್ನ ನೋಡೋದಾದರೆ, ಇದು ನಾನು ಹೇಳ್ತಿರೋದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್, ಅಂದರೆ ತುಂಬ ಸರ್ತಿ ಕೇಳಿರುವಂಥ ರಿಪೀಟೆಡ್ ಆಗಿರುವಂಥ ಕ್ವೆಶನ್ಸ್. ಓಕೆ, ಸೊ ಇದೇ ಎಕ್ಸಾಕ್ಟ್ ಕ್ವೆಶನ್ ಬರ್ತಾ ನಮಗೆ ಎಕ್ಸಾಮಲ್ಲಿ ಹೇಳಲಿಕ್ಕಾಗಲ್ಲ. ಬಟ್ ಸಾಕಷ್ಟು ಕ್ವೆಶನ್ ಪೇಪರ್ಗಳನ್ನು ನಾನು ನೋಡಿದ್ದೀನಿ, ಈ ಕ್ವೆಶನ್ಸ್ಗಳು ರಿಪೀಟೆಡ್ ಆಗಿ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ 1 ಅಥವಾ 2 ಕ್ವೆಶನ್ಸ್ ಆದರೂ ನಿಮಗೆ ಬಂದೇ ಬರುತ್ತೆ. ಓಕೆ, ಅಂದರೆ ಒಂದೊಂದು ಚಾಪ್ಟ್ರಿಂದ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಆಟಮ್ 1, 2, 3 ಮಾರ್ಕ್ಸ್ದು ನೋಡೋದಾದರೆ, ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಇದಂತೂ ಸಾಕಷ್ಟು ಸರ್ತಿ ಕೇಳಿದ್ದಾರೆ ಈ ಕ್ವಶನನ್ನು. ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಬೋಹರ್ಸ್ ಅಟಾಮಿಕ್ ಮಾಡೆಲ್, ಇದು ಕೂಡ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ಶೇಪ್ ಆಫ್ S ಆರ್ಬಿಟಲ್, P ಆರ್ಬಿಟಲ್ 2 ಮಾರ್ಕ್ಸಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಆಫ್ ಬೋ ಪ್ರಿನ್ಸಿಪಲ್, ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್, ಹಂಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ, ಇವು 3 ಕೂಡ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದನ್ನು ಕೇಳ್ತಾರೆ ನಿಮಗೆ 2 ಮಾರ್ಕ್ಸ್ ಅಥವಾ 1 ಮಾರ್ಕಲ್ಲಿ. ನೆಕ್ಸ್ಟ್ ಡಿ ಬ್ರಾಗ್ಲೀಸ್ ಈಕ್ವೇಷನ್ ಮತ್ತು ಅದರ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಅಂದರೆ ಈಕ್ವೇಷನ್ನಲ್ಲಿ ಏನೇನು ಬಂದಿರ್ತಾವಲ್ಲ, ಸೊ ಅದು ಏನು, ಅದ್ರದ್ದು ಮೀನಿಂಗ್ ಏನು ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ರಿಡ್ಬರ್ಗ್ಸ್ ಈಕ್ವೇಷನ್, ಎಕ್ಸ್ಪ್ಲೇನ್ ದ ಟರ್ಮ್ಸ್. ನೆಕ್ಸ್ಟ್ ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್, ತುಂಬ ಇಂಪಾರ್ಟೆಂಟ್ ನೋಡಿ. ರುದರ್ಫೋರ್ಡ್ ಅಟಾಮಿಕ್ ಮಾಡೆಲ್ಲು, ಬೋಹರ್ಸ್ ಅಟಾಮಿಕ್ ಮಾಡೆಲ್ ಯಾವುದಾದ್ರೂ ಒಂದು ಕೇಳ್ತಾರೆ.
ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಬಿಟ್ ಆ್ಯಂಡ್ ಆರ್ಬಿಟಲ್ ಮತ್ತು N+ ರೂಲನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು, ಅದರದ್ದು ಪ್ರಾಬ್ಲಮ್ಸನ್ನು ಕೇಳ್ಬೋದು. ನೆಕ್ಸ್ಟ್ 4 ಮಾರ್ಕ್ಸಲ್ಲಿ ನಿಮಗೆ ರುದರ್ಫೋರ್ಡ್ಸ್ ಆಲ್ಫಾ ರೇ ಇದು ಆ್ಯಕ್ಚುಲಿ. ಓಕೆ, ಸೊ ಆಲ್ಫಾ ರೇ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ದ ಅಬ್ಸರ್ವೇಷನ್ಸನ್ನು ಕೇಳ್ಬೋದು, ಅಥವಾ 2 ಮಾರ್ಕ್ಸಲ್ಲಿ ಅದರ ಡ್ರಾಬ್ಯಾಕ್ಸನ್ನು ಕೇಳ್ಬೋದು. ನೆಕ್ಸ್ಟ್ ಪಾಸ್ಟುಲೇಟ್ಸ್ ಆಫ್ ಬಾರ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್. ಓಕೆ, ಸೊ ಇದು ಕೂಡ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ಅಬ್ಸರ್ವೇಷನ್ ಮೇಡ್ ಬೈ ಹರ್ಟ್ಸ್ ಆಫ್ಟರ್ ಕಂಡಕ್ಟಿಂಗ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಎಕ್ಸ್ಪೆರಿಮೆಂಟ್, ಇದು ಕೂಡ ಕೇಳ್ತಾರೆ. ನೆಕ್ಸ್ಟ್ ರಿಸಲ್ಟ್ಸ್ ಫ್ರಮ್ ಕ್ಯಾಥೋಡ್ ರೇ ಡಿಸ್ಚಾರ್ಜ್ ಎಕ್ಸ್ಪೆರಿಮೆಂಟ್. ನೇಮ್ 4 ಕ್ವಾಂಟಮ್ ನಂಬರ್ಸ್ ಆ್ಯಂಡ್ ದೇರ್ ಸಿಗ್ನಿಫಿಕೆನ್ಸ್. ಓಕೆ, ಇದನ್ನು ಇವನ್ 2 ಮಾರ್ಕ್ಸಲ್ಲೂ ನಿಮಗೆ ಅವರು ಕೇಳ್ಬೋದು, ಅಥವಾ ಬರೀ ಕ್ವಾಂಟಮ್ ನಂಬರ್ಸನ್ನು ಬರೀರಿ ಅಂತ ಕೇಳ್ಬೋದು, ಅಥವಾ ಬರೀ ಅದರ ಸಿಗ್ನಿಫಿಕೆನ್ಸನ್ನು ಕೇಳ್ಬೋದು. ಹೆಂಗೆ ಬೇಕಾದರೂ ಕ್ವಶನ್ ಬರ್ಬೋದು, ಸೊ ನೋಡ್ಕೊಂಡು ಹೋಗಿರಿ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾನಲ್ ರೇಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್. ಓಕೆ, ಸೊ ಇದಿಷ್ಟು ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿತ್ತು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೋಡೋಣ. ಸೊ ಮೈ ಫೇವ್ರೆಟ್ ಪಾರ್ಟ್ ಇನ್ ಕೆಮಿಸ್ಟ್ರಿ ಯಾವುದು ಅಂತಂದರೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫ್ರಮ್ ಮೈ PU ಡೇಸ್. ಆ್ಯಂಡ್ ನನ್ನ ಫೇವ್ರೆಟ್ ಲೆಕ್ಚರರ್ ಕೂಡ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಳ್ತಾ ಇದ್ರು, ನಿವೇದಿತಾ ಶೆಣೈ ಮ್ಯಾಮ್ ಅಂತ. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನು ನೋಡೋದಾದರೆ, ಸೊ ಇದರಲ್ಲಿ ನಿಮಗೆ ಪಾರ್ಟ್ C-ನಲ್ಲಿ 3 ಮಾರ್ಕ್ಸ್ದು 5 ಕ್ವೆಶನ್ಸನ್ನು ನೀವು 5 ಕ್ವಶನ್ಸ್ ಅವರು ಕೊಟ್ಟಿರ್ತಾರೆ. ಓಕೆ, ಸೊ 5 ಕ್ವಶನ್ಸ್ ಅವ್ರು ಕೊಟ್ಟಿರ್ತಾರೆ. ಸೊ ಅದರಲ್ಲಿ 1 ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸಿಂದ ಬರುತ್ತೆ, 4 ಕೆಮಿಕಲ್ ಬಾಂಡಿಂಗಿಂದ ಬರ್ಬೋದು, ಅಥವಾ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸಿಂದ 2 ಕ್ವಶನ್ಸ್ ಬರ್ಬೋದು 3 ಮಾರ್ಕ್ದು, ಆ್ಯಂಡ್ ಕೆಮಿಕಲ್ ಬಾಂಡಿಂಗಿಂದ 3 ಕ್ವಶನ್ಸ್ ಬರ್ಬೋದು 3 ಮಾರ್ಕ್ದು. ಓಕೆ, ಸೊ ಈ ರೀತಿಯಾಗಿರುತ್ತೆ. ನೆಕ್ಸ್ಟ್ 2 ಮಾರ್ಕ್ಸ್ದು 3 ಕ್ವಶನ್ಸನ್ನು ಕೇಳ್ತಾರೆ, 1 ಕ್ಲಾಸಿಫಿಕೇಷನ್ ಎಲಿಮೆಂಟ್ಸಿಂದ ಇರುತ್ತೆ, 2 ಕೆಮಿಕಲ್ ಬಾಂಡಿಂಗಿಂದ ಇರುತ್ತೆ. ಓಕೆ, ಸೊ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಜಾಸ್ತಿ ವೇಟೇಜ್ ಇದೆ ಅದಕ್ಕೆ. ಸೊ ನೀವು ಈ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದೇ ಚಾಪ್ಟರ್ ಓದ್ತೀವಿ ಅಂತಂದರೆ ಅದು ಕೆಮಿಕಲ್ ಬಾಂಡಿಂಗನ್ನು ಓದಿದರೆ ಒಳ್ಳೆಯದು ಅಂತ ಅಂದ್ಕೊಳ್ತೀನಿ, ಜಾಸ್ತಿ ಮಾರ್ಕ್ಸ್ ಕವರ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸಲ್ಲಿ ನೋಡೋದಾದರೆ 1, 2, 3 ಮಾರ್ಕ್ಸಲ್ಲಿ ಕ್ವಶನ್ಸ್ ಕೇಳುವಂಥದ್ದು ಮೆಂಡಲೀವ್ಸ್ ಪಿರಿಯಾಡಿಕ್ ಲಾ ಅನ್ನು, ಅಥವಾ ಲಾ ಆಫ್ ಟ್ರಯಾರ್ಡ್, ಲಾ ಆಫ್ ಆಕ್ಟೇವ್ಸ್ ಕೇಳ್ತಾರೆ. ಆಮೇಲೆ ಈ ರೀತಿಯಾಗಿ ಆ ಲಾ ಮೇಲೆ ಬೇಸ್ಡ್ ಆಗಿ ಕ್ವೆಶನ್ಸ್ ಏನಂದರೆ ಟ್ರಯಡ್ ಆಫ್ ಎಲಿಮೆಂಟ್ಸ್ ಇದೆ ABC, C ಮತ್ತು ವೇಟ್ಸ್ ಆಫ್ A ಆ್ಯಂಡ್ C 7 ಮತ್ತು 39 ಇದೆ, Bದು ವೇಟ್ ಎಷ್ಟು ಅಂತ. ಸೊ ಟ್ರಯಡ್ದು ಲಾನ ನೀವು ನೋಡ್ಕೊಂಡ್ರಿ ಅಂತಂದರೆ ನಿಮಗದು ಈಸಿಯಾಗಿ ಕಂಡುಹಿಡಿಬೋದು. ನೆಕ್ಸ್ಟ್ ಔಟರ್ ಕಾನ್ಫಿಗರೇಷನ್ ಆಫ್ D ಬ್ಲಾಕ್ ಅಥವಾ F ಬ್ಲಾಕ್ ಎಲಿಮೆಂಟ್ಸ್ ಯಾವುದಾದ್ರದ್ದು ಕೇಳ್ಬೋದು. ನೆಕ್ಸ್ಟ್ ಯಾಕೆ D ಬ್ಲಾಕ್ ಎಲಿಮೆಂಟ್ಸನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೇನು ಅದರ ಎಕ್ಸಾಂಪಲ್, ಟ್ರಾನ್ಸ್ ಯುರೇನಿಯಂ ಎಲಿಮೆಂಟ್ಸ್ ಅಂದ್ರೇನು ಅದರ ಎಕ್ಸಾಂಪಲ್ಸ್, ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂದ್ರೇನು ಅದರ ಎಕ್ಸಾಂಪಲ್, ಅಥವಾ ಮೆನ್ಷನ್ ಅ ಸ್ಪೀಶೀಸ್ ದಟ್ ಈಸ್ ಐಸೋ ಎಲೆಕ್ಟ್ರಾನಿಕ್ ವಿತ್ ನಿಯಾನ್, ಈ ಥರ ಕ್ವಶನ್ಸ್. ನೆಕ್ಸ್ಟ್ ಮೆಟಲಾಯ್ಡ್ಸ್ ಅಂದ್ರೇನು ಅದಕ್ಕೆ ಎಕ್ಸಾಂಪಲ್ಸು. ನೆಕ್ಸ್ಟ್ ಅಯನೈಸೇಷನ್ ಎಂಥಾಲ್ಪಿಯನ್ನು ಡಿಫೈನ್ ಮಾಡಿ ಅದರ SI ಯೂನಿಟನ್ನು ಹೇಳಿ ಅಂತ ಕೇಳ್ಬೋದು. ನೋಡಿ, ಈ ಅಯನೈಸೇಷನ್ ಎಂಥಾಲ್ಪಿ ಮತ್ತು ನೆಕ್ಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ, ಈ 3 ಕಾನ್ಸೆಪ್ಟ್ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಈ 3 ಕಾನ್ಸೆಪ್ಟ್ಗಳು. ಯಾಕೆ ಅಂತಂದರೆ ಅದ್ರ ಮೇಲೆ ಕ್ವಶನ್ಸ್ ನಿಮ್ಗೆ ಹಿಂಗೆ ಕೇಳ್ತಾರೆ, ಏನಂತಂದರೆ ಸೊ ಅಯನೈಸೇಷನ್ ಎಂಥಾಲ್ಪಿ ಅಲಾಂಗ್ ದ ಪಿರಿಯಡ್ ಹೇಗೆ ವೇರಿ ಆಗುತ್ತೆ, ಡೌನ್ ದ ಗ್ರೂಪ್ ಹೇಗೆ ಚೇಂಜ್ ಆಗುತ್ತೆ, ಅಥವಾ ಇನ್ಕ್ರೀಸ್ ಆಗ್ತಾ ಇದ್ದರೆ ಯಾಕೆ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗ್ತಾ ಇದ್ದರೆ ಯಾಕೆ ಡಿಕ್ರೀಸ್ ಆಗುತ್ತೆ. ಸೊ ಯಾವ ಥರ ಬೇಕಾದರೂ ಅವ್ರು ಕ್ವಶನ್ ಕೇಳ್ಬೋದು. ಸೊ ಅವುಗಳನ್ನು ಆ 3 ಕಾನ್ಸೆಪ್ಟನ್ನು ಮಾತ್ರ ನೀವು ಈ ಚಾಪ್ಟ್ರಲ್ಲಿ ಪರ್ಫೆಕ್ಟ್ ಆಗಿ. ಓಕೆ, ಸೊ ಅದರಿಂದ ಒಂದು ಕ್ವಶನ್ಸು ಹೆಚ್ಚು ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಬೋರಾನ್ ಈಸ್ ಲೆಸ್ ದ್ಯಾನ್ ಬೆರಿಲಿಯಮ್, ಯಾಕೆ. ಅಯನೈಸೇಷನ್ ಎಂಥಾಲ್ಪಿ ಆಫ್ ಆಕ್ಸಿಜನ್ ಈಸ್ ಲೆಸ್ ದ್ಯಾನ್ ನೈಟ್ರೋಜನ್, ಯಾಕೆ. ಅಯನೈಸೇಷನ್ ಆಫ್ ಅಲ್ಯೂಮಿನಿಯಂ ಈಸ್ ಲೆಸ್ ದ್ಯಾನ್ ಮ್ಯಾಗ್ನೇಷಿಯಮ್, ಯಾಕೆ. ಈ ಥರ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ 2 ಫ್ಯಾಕ್ಟರ್ಸ್ ಆನ್ ವಿಚ್ ಅಯನೈಸೇಷನ್ ಎಂಥಾಲ್ಪಿ ಡಿಪೆಂಡ್ಸ್, ಇಂಪಾರ್ಟೆಂಟ್. ನೆಕ್ಸ್ಟ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಏನು, ಅದು ಹೇಗೆ ವೇರಿ ಆಗುತ್ತೆ, ಅಲಾಂಗ್ ದ ಪಿರಿಯಡ್ ಹೇಗೆ ವೇರಿ ಆಗುತ್ತೆ, ಡೌನ್ ದ ಗ್ರೂಪ್ ಹೇಗೆ ವೇರಿ ಆಗುತ್ತೆ, ಡಿಕ್ರೀಸ್ ಆಗುತ್ತೋ ಇನ್ಕ್ರೀಸ್ ಆಗುತ್ತೋ, ಆದರೆ ಯಾಕಾಗುತ್ತೆ. ನೆಕ್ಸ್ಟ್ ಬಿಟ್ವೀನ್ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ಯಾವುದು ಲೋ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿಯನ್ನು ಹೊಂದಿದೆ. ನೆಕ್ಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಹೇಗೆ ಅಲಾಂಗ್ ದ ಪಿರಿಯಡ್ ಹೇಗೆ ವೇರಿ ಆಗುತ್ತೆ, ಡೌನ್ ದ ಗ್ರೂಪ್ ಹೇಗೆ ವೇರಿ ಆಗುತ್ತೆ, ರೀಸನ್ಸ್. ನೆಕ್ಸ್ಟ್ 4 ಮಾರ್ಕ್ಸಲ್ಲಿ ಕೇಳುವಂಥ ಕ್ವೆಶನ್ಸು, 4 ಅಂತಂದರೆ ಎಕ್ಸಾಕ್ಟ್ 4 ಮಾರ್ಕ್ದಲ್ಲ, ನಿಮಗೆ 3 ಮಾರ್ಕಲ್ಲಿ ಕೇಳುವಂಥ ಚಾನ್ಸಸ್ ಇದರಲ್ಲಿ ಮಿಡ್ ಟರ್ಮಿಗೆ. ಸೊ ಯಾವುದು ಅಂತಂದರೆ ಪ್ರಾಪರ್ಟೀಸ್ ಆಫ್ S ಬ್ಲಾಕ್ ಅಥವಾ P ಬ್ಲಾಕ್ ಎಲಿಮೆಂಟ್ಸು. ನೆಕ್ಸ್ಟ್ ಮೆಟಲಿಕ್ ಮತ್ತು ನಾನ್ ಮೆಟಲಿಕ್ ಕ್ಯಾರೆಕ್ಟರ್ಸು, ಅಲಾಂಗ್ ದ ಗ್ರೂಪ್ ಹೇಗೆ ಅಲಾಂಗ್ ದ ಪಿರಿಯಡ್ ಹೇಗೆ ವೇರಿ ಆಗುತ್ತೆ, ಡೌನ್ ದ ಗ್ರೂಪ್ ಹೇಗೆ ವೇರಿ ಆಗುತ್ತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್ ತುಂಬ ಇಂಪಾರ್ಟೆಂಟ್, ಜಾಸ್ತಿ ವೇಟೇಜ್ ಇರೋ ಚಾಪ್ಟರ್. ಇದರಿಂದ 2-3 ಮಾರ್ಕ್ನ ಕ್ವಶನ್ಸ್ ನೋಡಿ, ವೆರಿ ಇಂಪಾರ್ಟೆಂಟ್. ಪಾಸ್ಟುಲೇಟ್ಸನ್ನು ಕೇಳ್ತಾರೆ. ಇವು 3ರಲ್ಲಿ ಯಾವುದಾದ್ರೂ ಒಂದು ನಿಮಗೆ ಎಕ್ಸಾಮಲ್ಲಿ ಒಂದಾದ್ರೂ ವರ್ಡ್ ನಿಮಗೆ ಕಂಡೇ ಕಾಣುತ್ತೆ, ಯಾಕಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಇದು. ಸೊ VSEPR ಥಿಯರಿ
MOT ಅಂತಂದರೆ ಮೊಲೆಕ್ಯುಲರ್ ಆರ್ಬಿಟಲ್ ಥಿಯರಿ, VBT ವ್ಯಾಲೆನ್ಸ್ ಬಾಂಡ್ ಥಿಯರಿ, ಮೂರುದ್ರದ್ದು ಪಾಸ್ಟುಲೇಟ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ SP ಹೈಬ್ರಿಡೈಸೇಷನ್ ವಿತ್ ಈಥೈನ್ ಅಂತ ಕೇಳ್ಬೋದು, ಅಥವಾ BeCl2 ಅಂತ ಕೇಳ್ಬೋದು. BeCl2 ಹೆಚ್ಚಾಗಿ ಕೇಳಿದ್ದಾರೆ. ನೆಕ್ಸ್ಟ್ SP2 ವಿತ್ BCl3, SP3 ವಿತ್ CH4. ಇದು ಈ ಥರ ಬರೀಬೇಕಿತ್ತು, ಸೊ ಬಟ್ ಅದು ಮೇಲೆ ಹೋಗಿದೆ, ಬಟ್ ಹೀಗೆ ಬರೆಯೋದು. ಓಕೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಫಾರ್ಮೇಷನ್ ಆಫ್ SF6 ಯೂಸಿಂಗ್ SP3D2 ಹೈಬ್ರಿಡೈಸೇಷನ್ ಕೇಳ್ತಾರೆ. ನೆಕ್ಸ್ಟ್ ಆಕ್ಟೇಟ್ ರೂಲ್ ಅಂದ್ರೇನು, ಅದರ ಸಿಗ್ನಿಫಿಕೆನ್ಸನ್ನು ಕೇಳ್ತಾರೆ, ಅದರ ಲಿಮಿಟೇಷನ್ ಕೇಳ್ತಾರೆ. ಲೀವಿ ಸ್ಟ್ರಕ್ಚರ್ಸ್ ಫಾರ್ ವಾಟರು, CO2, ಕ್ಲೋರಿನು. ಓಕೆ. ಸೊ H2O2, CH2, HNO3. ಸೊ ಯಾವ್ದು ಬೇಕಾದರೂ ಕೇಳ್ಬೋದು. ಸೊ ಹೆಚ್ಚಾಗಿ H2O, CO2 ಕೇಳಿದ್ದಾರೆ. ನೆಕ್ಸ್ಟ್ ಆ್ಯಂಡ್ ಇದು ಕೂಡ ಕೇಳಿದ್ದಾರೆ. ಓಕೆ. ಸೊ ದೀಸ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಆಫ್ ಅಮೋನಿಯಾ ಯೂಸಿಂಗ್ VSEPR ಥಿಯರಿ. ಎಕ್ಸ್ಪ್ಲೇನ್ ಶೇಪ್ ಆಫ್ NH3 ಮಾಲಿಕ್ಯೂಲ್ ಯೂಸಿಂಗ್ ಹೈಬ್ರಿಡೈಸೇಷನ್. ಡೈಪೋಲ್ ಮೂಮೆಂಟ್ ಅಂದ್ರೇನು, ಅದರ SI ಮೂಮೆಂಟು. ಡೈಪೋಲ್ ಮೂಮೆಂಟ್ ಆಫ್ BF3 0 ಇರುತ್ತೆ, ಯಾಕೆ? ರಿಸೋನೆನ್ಸ್ ಸ್ಟ್ರಕ್ಚರ್ಸ್ ಆಫ್ CO3 2- ಆ್ಯಂಡ್ CO2. ಇದು ಹೆಂಗೆ ಅಂತಂದರೆ CO3 2- ಅದು. ಸೊ ಆ ಥರ ಆಗಿದೆ ಅದು ಟೈಪ್ ಮಾಡುವಾಗ. ಶೇಪ್ಸ್ ಆಫ್ ದ ಫಾಲೋವಿಂಗ್ ಹೈಬ್ರಿಡ್ ಆರ್ಬಿಟಲ್ಸ್. SP2, SP3 ಹೇಗಿರುತ್ತೆ ಶೇಪ್ಸ್. ನೆಕ್ಸ್ಟ್ ಸಿಗ್ಮಾ ಬಾಂಡ್ ಅಂದ್ರೇನು, ಪೈ ಬಾಂಡ್ ಅಂದ್ರೇನು, ಅದರದ್ದು ಡಿಫ್ರೆನ್ಸಸ್ಸನ್ನು ನಿಮಗೆ ಕೇಳ್ಬೋದು, ಅಥವಾ ಎಷ್ಟು ಹೌ ಮೆನಿ ಪೈ ಬಾಂಡ್ಸ್ ಇದೆ, ಹೌ ಮೆನಿ ಸಿಗ್ಮಾ ಬಾಂಡ್ಸ್ ಇದೆ. ಅವರೊಂದು ಕೊಡ್ತಾರೆ, ಅವರೊಂದು ಮಾಲಿಕ್ಯೂಲ್ ಕೊಟ್ಬಿಟ್ಟು ಅದು ಅವ್ರದ್ದೊಂದು ಸ್ಟ್ರಕ್ಚರ್ ಕೊಟ್ಬಿಟ್ಟು ಸಿಗ್ಮಾ ಬಾಂಡ್ಸ್ ಎಷ್ಟಿದೆ, ಪೈ ಬಾಂಡ್ಸ್ ಎಷ್ಟಿದೆ ಅದರಲ್ಲಿ ಅಂತ ಕೇಳ್ಬೋದು. ನೆಕ್ಸ್ಟ್ ಅಯಾನಿಕ್ ಬಾಂಡ್ ಅಂದ್ರೇನು, ಕೋವಲೆಂಟ್ ಬಾಂಡ್ ಅಂದ್ರೇನು, ಬಾಂಡ್ ಆರ್ಡರ್, ಬಾಂಡ್ ಆ್ಯಂಗಲ್, ಬಾಂಡ್ ಲೆಂತ್ ಡೆಫಿನಿಷನ್ ಕೇಳ್ಬೋದು. ಆ್ಯಂಡ್ ರಿಲೇಷನ್ ಬಿಟ್ವೀನ್ ಬಾಂಡ್ ಆರ್ಡರ್ ಆ್ಯಂಡ್ ಬಾಂಡ್ ಲೆಂತ್ ಕೇಳ್ಬೋದು. ನೆಕ್ಸ್ಟ್ ಕಾಸಸ್ ಅಥವಾ ಕಂಡೀಷನ್ಸ್ ಫಾರ್ ಫಾರ್ಮೇಷನ್ ಆಫ್ ಹೈಡ್ರೋಜನ್ ಬಾಂಡ್ಸ್, ಇದು ಕೂಡ ಇಂಪಾರ್ಟೆಂಟ್. ಓಕೆ. ಸೊ ಇದಿಷ್ಟು ತುಂಬ ಇಂಪಾರ್ಟೆಂಟ್. ಬಟ್ ಇವನ್ನ ಮಾತ್ರ ಇಲ್ಲೇನು ಕೊಟ್ಟಿದ್ದೀನಲ್ಲ, ಸೊ ಇವನ್ನ ಮಾತ್ರ ಕಂಪಲ್ಸರಿಯಾಗಿ ನೋಡ್ಕೊಂಡು ಹೋಗಿ ಬಿಡಬೇಡಿ. ಓಕೆ. ಸೊ ಇವಾಗ ನೆಕ್ಸ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಹೋಗೋಣ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನಮಗೆ ಮೇನ್ ಬರೋದೇ 5 ಮಾರ್ಕ್ದು 4 ಕ್ವಶನ್ ಬರೆದು ಬಿಟ್ವಿ ಅಂತಂದರೆ ನಮಗೆ 20 ಮಾರ್ಕ್ಸ್ ಅಲ್ಲೇ ಬಂದುಬಿಡ್ತು. ಈಸಿಯಾಗಿ ಇನ್ನೊಂದು ಸ್ವಲ್ಪ ಹಂಗೋ ಹಿಂಗೋ ನಾವು ಗೆಸ್ ವರ್ಕ್ ಮಾಡಿನೂ ಪಾಸ್ ಆಗಿಬಿಡ್ಬೋದು, ಬರೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಪರ್ಫೆಕ್ಟಾಗಿ. ಸೊ ಇದರಲ್ಲಿ ನಿಮಗೆ 1 ಚಾಪ್ಟ್ರ್ ಓದಬೇಕು, ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇದೊಂದೇ ಚಾಪ್ಟರ್ ಇರೋದು. ಸೊ ಇದರಲ್ಲಿ ಮೇನಾಗಿ 5 ಮಾರ್ಕ್ಸಿಗೆ ಡೈರೆಕ್ಟ್ ಕ್ವಶನ್ ಕೇಳೋದು. ಜಲ್ದಾಲ್ಸ್ ಪ್ರಾಸೆಸ್ಸು ಡೂಮಾಸ್ ಮೆಥಡಿಂದ ಎಸ್ಟಿಮೇಟ್ ಮಾಡ್ತೀವಲ್ಲ, ಸೊ ಅದೊಂದು. ನೆಕ್ಸ್ಟ್ ಲೀಬಿಗ್ಸ್ ಪ್ರಾಸೆಸ್ಸು ಆ್ಯಂಡ್ ಎಸ್ಟಿಮೇಷನ್ ಆಫ್ ಹ್ಯಾಲೋಜನ್ಸ್ ಬೈ ಕೇರಿಯಸ್ ಮೆಥಡ್. ಓಕೆ. ಸೊ ಡೈರೆಕ್ಟ್ 5 ಮಾರ್ಕಿಗೆ ಕೇಳಿಲ್ಲ ಅಂತಂದ್ರೂ ಸ್ಪ್ಲಿಟ್ ಕ್ವಶನ್ಸನ್ನೇ ಜಾಸ್ತಿ ಅವರು ಕೇಳ್ತಾರೆ. ಓಕೆ. ಸೊ ಸ್ಪ್ಲಿಟ್ ಕ್ವಶನ್ಸನ್ನು ಕೇಳ್ತಾರೆ 5 ಮಾರ್ಕ್ಸಲ್ಲಿ. ಸೊ ಬಿ ರೆಡಿ ಫಾರ್ ದಟ್. ನೆಕ್ಸ್ಟ್ 2-3 ಮಾರ್ಕ್ಸ್ ನೋಡಿ, ಕ್ಯಾನ್ ಬಿ ಆಸ್ಕ್ಡ್ ಫಾರ್ ಇನ್ 5 ಮಾರ್ಕ್ಸ್ ಆ್ಯಸ್ ಸ್ಪ್ಲಿಟ್ ಕ್ವಶನ್ಸ್. ಯಾಕಂದರೆ ನಮಗೆ ಗೊತ್ತು ಆರ್ಗ್ಯಾನಿಕಲ್ಲಿ 2 ಮಾರ್ಕ್ಸು ಅಥವಾ 3 ಮಾರ್ಕ್ನ ಕ್ವಶನ್ಸು. ಮಿಡ್ ಟರ್ಮ್ಗಂತೂ 2 ಮಾರ್ಕ್ದು ಕೇಳೋ ಚಾನ್ಸಸ್ ತುಂಬ ಕಡಿಮೆ, ಯಾಕಂದರೆ ಅಲ್ಲೇ ತುಂಬೋಯ್ತದು ಫಿಸಿಕಲ್ಲು ಇನ್ಆರ್ಗ್ಯಾನಿಕಲ್ಲೇ. ಸಾರಿ. ಸೊ 3 ಮಾರ್ಕಲ್ಲೂ ಕೂಡ ನಿಮಗೆ ಆರ್ಗ್ಯಾನಿಕ್ಕಿಂದ ಯಾವುದೇ ಕ್ವಶನ್ಸ್ ಇರಲ್ಲ, ನ್ಯೂಮೆರಿಕಲ್ಲೂ ಇರೋದಿಲ್ಲ. ಸೊ ಹಾಗಾಗಿ ನಿಮಗೆ ಕೇಳಿದರೆ 5 ಮಾರ್ಕೇ ಕೇಳಬೇಕು. ಸೊ ಅವನ್ನೇ ಅವರು ಇರೋದು ಕ್ವಶನ್ಸನ್ನೇ ಸ್ಪ್ಲಿಟ್ ಮಾಡಿ 5 ಮಾರ್ಕ್ ಮಾಡಿಬಿಟ್ಟು ಕೇಳ್ತಾರೆ. 3+1, 3+2, 4+1. ಓಕೆ. ಸೊ 3+1+1. ಓಕೆ. ಸೊ ಈ ರೀತಿಯಾಗಿ ಕೇಳ್ತಾರೆ. ಓಕೆ. ಸೊ ಡೆಫಿನೇಷನ್ಸ್ ಮತ್ತು ಎಕ್ಸಾಂಪಲ್ಸನ್ನ ನೋಡ್ಕೊಳ್ಳಿ. ಯಾವುದ್ರದ್ದು ಅಂತಂದರೆ ಪೊಸಿಷನ್ ಐಸೋಮೆರಿಸಮ್, ಫಂಕ್ಷನಲ್ ಐಸೋಮೆರಿಸಮ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಡಿಷನ್ ರಿಯಾಕ್ಷನ್, ಮತ್ತು ಹೋಮೋಲಿಟಿಕ್ ಫಿಷನ್, ಹೈಡ್ರೋಲೈಟಿಕ್ ಫಿಷನ್. ಫ್ರೀ ರೆಡಿಕಲ್ ಅಂದ್ರೇನು ಎಕ್ಸಾಂಪಲ್ಲು ಕಾರ್ಬೋಕ್ಯಾಟಯಾನ್ಸು, ಕಾರ್ಬ್ಯಾನಿಯಾನ್ಸು, ಎಲಿಸೈಕ್ಲಿಕ್ ಕಾಂಪೌಂಡ್ಸು, ಅರೋಮ್ಯಾಟಿಕ್ ಕಾಂಪೌಂಡ್ಸು, ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ಹಿಂಗಂದರೆ ಏನು, ಇವುಗಳದ್ದು ಎಕ್ಸಾಂಪಲ್. ಓಕೆ. ನೆಕ್ಸ್ಟ್ ನೈಟ್ರೋಜನ್ ಡಿಟೆಕ್ಷನ್ ಬೈ ಲೆಸೈಗ್ಸ್ ಫಿಲ್ಟ್ರೇಟ್. ಓಕೆ. ನೆಕ್ಸ್ಟ್ ಟೆಸ್ಟ್ ಫಾರ್ ಡಿಟೆಕ್ಷನ್ ಆಫ್ ಹ್ಯಾಲೋಜನ್ ಬೈ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇಲ್ಲಿ ಕೊಟ್ಟಿರೋದು. ಸೊ ವಾಟ್ ಈಸ್ ರಿಸೊನೆನ್ಸ್ ಎನರ್ಜಿ, ಮೆನ್ಷನ್ ರಿಸೊನೆನ್ಸ್ ಎನರ್ಜಿ ಆಫ್ ಬೆನ್ಝೀನ್, ರೈಟ್ ದ ಹೈಬ್ರಿಡೈಸೇಷನ್ ಸ್ಟೇಟ್ ಫಾರ್ ಈಚ್ ಕಾರ್ಬನ್ ಆಟಮ್ ಇನ್ ದ ಫಾಲೋವಿಂಗ್ ಕಾಂಪೌಂಡ್. ಅಂದರೆ ಫಾರ್ ಎಕ್ಸಾಂಪಲ್, ಸೊ ಈ ಕಾರ್ಬನ್ ಆಟಮ್ ಏನಿದೆಯಲ್ಲ, ಸೊ ಇದರದ್ದು ಹೈಬ್ರಿಡೈಸೇಷನ್ ಏನು ಬರುತ್ತೆ, ಇದರ ಹೈಬ್ರಿಡೈಸೇಷನ್ ಏನು ಬರುತ್ತೆ, ಇದರ ಹೈಬ್ರಿಡೈಸೇಷನ್ ಇದ್ರದ್ದು ಏನು ಬರುತ್ತೆ ಹೈಬ್ರಿಡೈಸೇಷನ್ ಅಂತ ಹೇಳಿ. ಓಕೆ. ಆನ್ಸರ್ಸ್ ಏನು ಅಂತ ನೋಡ್ಕೊಳ್ಳಿ, ಆಯಿತಾ. ಸೊ ಇವಕ್ಕೆಲ್ಲ ಆನ್ಸರ್ಸ್ ಬೇಕು ಅಂತಂದರೆ ನನ್ನ ಹತ್ರ ಒಂದು ಕ್ವೆಶನ್ ವಿತ್ ಆನ್ಸರ್ಸ್ ಒಂದು PDF ಇದೆ. ಬಟ್ ಐ ಥಿಂಕ್ ಅದು ಪ್ರೀವಿಯಸ್ ಇಯರ್ಸ್ದೆಲ್ಲ ಅನಿಸುತ್ತೆ ಅದು. ಸೊ ಡಿಲೀಟೆಡ್ ಸಿಲೆಬಸ್ ಕೂಡ ಇರಬಹುದು ಅದರಲ್ಲಿ. ಸೊ ಹಾಗಾಗಿ ನೀವು ಈ ಕ್ವಶನ್ಸಿಗೆ ಯಾವ್ಯಾವ್ದು ಆನ್ಸರ್ ಅದರಲ್ಲಿ ನಿಮಗೆ ಈ ಕ್ವಶನ್ಸ್ ವಿತ್ ಆನ್ಸರ್ಸೇ ಇದೆ ಅದು. ಸೊ ಈ ಕ್ವಶನ್ಸನ್ನು ನೋಡಿ ಆನ್ಸರ್ಸನ್ನು ನೀವು ನೋಡ್ಕೋಬೋದು. ಓಕೆ. ಸೊ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಸೊ ನಿಮ್ಗೆ ಆನ್ಸರು ಸಿಕ್ಬಿಡುತ್ತೆ ಇವೆಲ್ಲ ಕ್ವಶನ್ಸಿಗೆ. ಸೊ ಅಟ್ಲೀಸ್ಟ್ ಇವಿಷ್ಟು ಕ್ವಶನ್ಸ್ ಆದರೂ ನೀವು ಪರ್ಫೆಕ್ಟ್ ಆಗಿ, ಆಯಿತಾ. ನೆಕ್ಸ್ಟ್ ಸ್ಟ್ರಕ್ಚರಲ್ ಫಾರ್ಮುಲೆ ಆಫ್ ದ ಫಾಲೋವಿಂಗ್, ಅಂದರೆ ಸ್ಟ್ರಕ್ಚರಲ್ ಫಾರ್ಮುಲೆನ ಬರೀರಿ ಅಂತ ಕೇಳ್ತಾರೆ ನೋಡಿ. 2,2,3 ಟ್ರೈಮಿಥೈಲ್ ಪೆಂಟೇನ್ ಅಥವಾ 4-chloro-3-methyl but2N2 ಆಲ್. ಓಕೆ. ಸೊ ಇದರದ್ದು ಸ್ಟ್ರಕ್ಚರಲ್ ಫಾರ್ಮುಲೆನ ಬರೀಬೇಕು.
ಓಕೆ, ನೆಕ್ಸ್ಟ್ ಇಂಡಕ್ಟಿವ್ ಎಫೆಕ್ಟು, ಮೀಸೋಮೆರಿಕ್ ಎಫೆಕ್ಟು, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್. ಓಕೆ, ಸೊ ಇವುಗಳಂದರೆ ಏನು ಅಂತ ಕೇಳ್ಬೋದು, ಅಥವಾ ಯಾವುದಾದ್ರೂ ಎರಡರ ಮಧ್ಯೆ ಡಿಫ್ರೆನ್ಸ್, ಮೀಸೋಮೆರಿಕ್ ಎಲೆಕ್ಟ್ರೋಮೆರಿಕ್ ಡಿಫ್ರೆನ್ಸು, ಇಂಡಕ್ಟಿವು ಮೀಸೋಮೆರಿಕ್ ಡಿಫ್ರೆನ್ಸ್, ಈ ಥರ ಕೇಳ್ಬೋದು. ನೆಕ್ಸ್ಟ್ ಐಯುಪ್ಯಾಕ್ ನೇಮ್ಸ್ ಯಾವುದಾದ್ರೂ ಕೇಳ್ಬೋದು, ಇವನ್ನೇ ಕೇಳ್ತಾರ ಅಂತಲ್ಲ. ಸೊ ಜಸ್ಟ್ ನಾನು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಇದಾದ ಐಯುಪ್ಯಾಕ್ ನೇಮ್ಸನ್ನು ನೀವು ಬರೀಬೇಕಾಗತ್ತೆ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಫಸ್ಟ್ PU ಕೆಮಿಸ್ಟ್ರಿ ಮಿಡ್ ಟರ್ಮ್ ಎಕ್ಸಾಮ್ ಆಗಿತ್ತು. ಸೊ ಆನ್ಸರ್ಸ್ ಎಲ್ಲ ಹೇಳಿದ್ನಲ್ವ, ಸೊ ಆ PDF ಹಾಕ್ತೀನಿ, ನೋಡಿಕೊಂಡು ನಿಮ್ಗೆ ಈ ಕ್ವಶನ್ಸಿಗೆ ಆನ್ಸರ್ ಅದರಲ್ಲಿ ಯಾವ್ದ್ಯಾವ್ದಿದೆ ಅದನ್ನು ನೀವು ಓದ್ಕೊಳ್ಳಿ. ಓಕೆ, ಸೊ ವೆಲ್ ಮೈ ಡಿಯರ್ ಚಿಲ್ಡ್ರನ್, ಆಲ್ ದ ವೆರಿ ಬೆಸ್ಟ್ ಫಾರ್ ಎಕ್ಸಾಮ್ಸ್.